ಪಾಪ ಕಣು ಸರಸ್ವತಿ, ಬಸ್ರೆಂಗ್ಸು. ತವ್ರ ಮನೆಗಾದ್ರೂ ಹೋಗಿದ್ರೆ ಅವ್ರಮ್ಮ ಬೇಕಾದ್ ಮಾಡಿ ತಿನ್ನಿಸ್ತಿದ್ರು. ಈ ಪಾಪದ ಹುಡುಗಿಗೆ ಅದು ಏನೇನು ಆಸೆ ಇದೆಯೋ, ಅದು ಏನೇನು ಬಯಕೆ ಇದೆಯೋ ನನಗಂತೂ ಗೊತ್ತಿಲ್ಲ. ಅವಳು ನೋಡಿದ್ರೆ ನನ್ನನ್ನೇ ನಂಬ್ಕೊಂಡು ಕೂತಿದ್ದಾಳೆ. ಗ್ರಹಚಾರಕ್ಕೆ ನನಗೆ ಈ ಸಮಯದಲ್ಲೇ ರೋಗ ಬಡ್ಕೊಂಡು ಕೂತಿದೆ. ಅಮ್ಮ, ಆಯಾಸ ಮಾಡ್ಕೋಬೇಡ. ಹಾಗೇನಾದ್ರೂ ಇದ್ರೆ ಅವಳೇ ನಂಗೆ ಹೇಳ್ತಾಳೆ. ನನ್ನ ಆಯಾಸ ಬಿಡಪ್ಪ, ಅವಳ ಆಯಾಸ ನೋಡು. ಇಂಥ ಸಮಯದಲ್ಲೂ ವಿದ್ಯಾಪೀಠದ ಮಕ್ಕಳಿಗೆ ಬೇಯಿಸ್ಕೊಂಡು ಕೂತಿದ್ದಾಳೆ. ಅವಳೇ ನೀರು ತರಬೇಕು, ಅವಳೇ ಅಡಿಗೆ ಮಾಡಬೇಕು. ಪಾಪ, ಸಹಾಯಕ್ಕಾದ್ರೂ ಯಾರಾದ್ರೂ ಬೇಕಿತ್ತು. ಯಾರನ್ನಾದ್ರೂ ಕಳಿಸಿ ಅವ್ರ ತಂದೆ ತಾಯಿನ ಬರೋದಕ್ಕೆ ಹೇಳು. ಅವಳೇ ಬೇಯಿಸ್ಕೊಂಡು ಅವಳೇ ತಿಂದ್ರೆ ಸೇರಲ್ಲ. ನಾನೇ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಈ ಹಾಳ ದೇಹದಲ್ಲಿ ತ್ರಾಣನೇ ಇಲ್ಲ. ಅಮ್ಮ, ಸಮಾಧಾನ ಮಾಡ್ಕೋ. ಆಗ್ದಿದ್ರು ಯಾಕೆ ಕಷ್ಟಪಡ್ತೀಯ? ನೋಡು, ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಳು, ನಾನ್ ಮಾಡ್ಕೊಡ್ತೀನಿ. ಅದೇ ನೋಡು, ನಾನು ಮಾಡಿದ ತಪ್ಪು. ನೀನ್ ಚಿಕ್ಕವನಿದ್ದಾಗ ನಿನಗೆ ಅಡುಗೆನಾದ್ರೂ ಹೇಳ್ಕೊಟ್ಟಿದ್ರೆ ಈಗ ನನ್ನ ಸೊಸೆಗಾದ್ರೂ ಸಹಾಯ ಆಗ್ತಿತ್ತು. ಅಮ್ಮ, ನೀನ್ ನನ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರೂ ನನ್ಗೆ ಅಡುಗೆ ಬರುತ್ತೆ. ಏನ್ ಬೇಕು ಹೇಳು, ನಾನ್ ಮಾಡ್ಕೊಡ್ತೀನಿ. ಸರಸ್ವತಿಗೆ ಬೇಳೆ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ ಕಣೋ. ಅಷ್ಟೇ ತಾನೇ? ಚಿಟ್ಕೆ ಹೊಡೆದ್ರಲ್ಲಿ ಮಾಡ್ಕೊಟ್ಬಿಡ್ತೀನಿ. ಅಮ್ಮ, ಬೇಳೆ ಬೇಯಿಸಿದ್ಮೇಲೆ ಕಾಯಿ ಹಾಕ್ಬೇಕಾ ಅಥವಾ ಕಾಯಿ ಹಾಕದ್ಮೇಲೆ ಬೇಳೆ ಬೇಯಿಸ್ಬೇಕಾ? ಅಯ್ಯೋ ದಡ್ಡ, ಕಾಯಿ ಹೋಳಿಗೆನೆ ಬೇರೆ, ಬೇಳೆ ಹೋಳಿಗೆನೆ ಬೇರೆ. ಬೇಳೆ ಹೋಳಿಗೆಗೆ ಕಾಯಿ ಹಾಕಿದ್ರೆ ಅದು ಕಾಯಿ ಬೇಳೆ ಹೋಳಿಗೆ ಆಗಿ ಬೇಗ ಕೆಟ್ಟು ಹೋಗುತ್ತೆ. ಬೇಳೆ ಹೋಳಿಗೆಗೆ ಕಡಲೆ ಬೇಳೆ ಬೇಯಿಸ್ಕೊಂಡು ಏಲಕ್ಕಿ ಬೆಲ್ಲ ಹಾಕಿ ರುಬ್ಬಿಟ್ಕೋಬೇಕು. ಆಮೇಲೆ ನಾನು ಹೇಳ್ತೀನಿ. ಗೋಧಿ ಹಿಟ್ಟಲ್ಲಿ ಕನಕ ಮಾಡ್ಕೊಂಡು ಹೂರ್ಣ ಇಟ್ಟು ಒತ್ತಬೇಕು. ಅಷ್ಟೇ ತಾನೇ? ನೋಡ್ತಾ ಇರು ಹೇಗ್ ಮಾಡ್ತೀನಿ ಅಂತ. ವೆಂಕಟನಾಥ, ಗಂಡಸರಿಗೆ ಗೌರಿ ದುಃಖ ಅಂದ ಹಾಗೆ ಇವನ್ ಮಾಡ್ದ. ಅವಳು ತಿಂದ್ಲು.